ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಬಂದು ಎಲ್ರಿಗೂ ಯೂಸ್ ಆಗುತ್ತೆ. ಏಕೆಂದರೆ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನಾವು ಯಾವಾಗಲೂ ಇರ್ತೀವಿ. ಹಾಗೆ ಸಾಲಗಳ ಸಮಸ್ಯೆ ನೋಡಿ, ಸಾಲಗಳ ಸಮಸ್ಯೆ ಇದ್ದಾಗ ಇದನ್ನು ನೀವು ಫಾಲೋ ಮಾಡಿ. ಇದು ಏನು ನಮಗೇನು ದೊಡ್ಡ ಬೆಟ್ಟ ಹತ್ಕೊಂಡು ಹೋಗೋದಾಗಲಿ, ಬೆಟ್ಟನ ಒತ್ಕೊಂಡು ಬರೋದಾಗಲಿ ಅಲ್ಲ. ತುಂಬ ಸರಳ ವಿಧಾನದಲ್ಲೇ ನಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಬದಲಾಯಿಸ್ಕೊಂಡಾಗ ತುಂಬ ಚೆನ್ನಾಗಿ ಬಹಳ ಎತ್ತರದ ಮಟ್ಟಕ್ಕೆ ನಾವು ಹೋಗ್ತೀವಿ. ಮಂಗಳವಾರ ಅಂದರೆ ಸಾಲಗಳನ್ನು ತಗೊಳ್ಳೋದಲ್ಲ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಏನಾದರೂ ಅವಶ್ಯಕತೆ ಜಾಸ್ತಿ ಬಂದಿದೆ ಅಂತ ಹೇಳ್ತೀವಿ ನೋಡಿ, ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ನಿಮಗೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಮಂಗಳವಾರ ಮಾತ್ರ ಸಾಲ ತಗೊಳ್ಳೋದಕ್ಕೆ ಹೋಗಬೇಡ ಅಂತ. ಸಾಲ ತಗೊಳ್ಳೋದಕ್ಕೆ ನಾವು ಏನಾದರೂ ಹೋದರೆ ಅದು ರಿಪೀಟ್ ಸಾಲ ತಗೊಳ್ತಾ ಮುಳುಗೋಗ್ಬಿಡ್ತೀವಿ. ಅದರಲ್ಲೇ ನಾವು ಏನೇ ಮಾಡಿದ್ರೂ ಕೂಡ ಸಾಲಗಳು ತಗೊಳ್ತಾನೇ ಇರ್ತೀವಿ. ಅದಕ್ಕೋಸ್ಕರ ಸಾಧ್ಯವಾದರೆ ಸಾಲ ಮಾಡಿದ್ದೀರಾ ಅಂತ ಹೇಳಿದ್ರೆ ಮಂಗಳವಾರದ ಸಮಯ ಸ್ವಲ್ಪನಾದರೂ ಅವ್ರಿಗೆ ತೀರಿಸೋದಕ್ಕೆ ಪ್ರಯತ್ನಿಸಿ. ಆಗ ಬಹಳ ಬೇಗ ನಿಮ್ಮ ಸಾಲಗಳಿಂದ ನೀವು ಮುಕ್ತಿ ಹೊಂದುತ್ತೀರಾ. ಮಂಗಳವಾರದ ಸಮಯಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಅಡುಗೆಯಲ್ಲೂ ಕೂಡ ಈ ಮುಲ್ಲಂಗಿ ಅಂತ ಹೇಳ್ತೀವಿ ನೋಡಿ, ರ್ಯಾಡಿಶ್, ಅದನ್ನು ಉಪಯೋಗ ಮಾಡಬೇಡಿ ಮಂಗಳವಾರದ ಸಮಯದಲ್ಲಿ. ಕೆಲವೊಂದು ಪದಾರ್ಥಗಳು, ವಿಧಿವಿಧಾನಗಳು ನಮಗೆ ಅದರ ರೀಸನ್ ಗೊತ್ತಿರೋದಿಲ್ಲ. ಬಳಕೆ ಮಾಡ್ತಾ ಇರ್ತೀವಿ, ನಮಗೆ ಕಷ್ಟ ನಷ್ಟ ಎಲ್ಲ ಬರ್ತಾ ಇರುತ್ತೆ. ಆದರೆ ತಿನ್ನೋ ಆಹಾರದಲ್ಲೇನಿದೆ, ನಡ್ಕೊಳ್ಳುವ ರೀತಿ ನೀತಿನಲ್ಲೇನಿದೆ ಅಂತ ತುಂಬ ವಿಚಾರ ಮಾಡಿಕೊಂಡು ಹೋಗೋಕ್ಕಾಗಲ್ಲ. ಏಕೆಂದರೆ ಅದರದೇ ಆದಂಥ ಎಷ್ಟೋ ವಿಚಾರಗಳು ಇರುತ್ತೆ. ನಮ್ಮ ಹಿರಿಯರು ಅದರ ಗುಟ್ಟನ್ನು ತಿಳಿಸ್ಕೊಡೋದಿಲ್ಲ ಅಷ್ಟೇ ನಮಗೆ. ಈ ಥರ ಮಾಡಬೇಡಿ ಅಂತ ಹೇಳ್ತಾರೆ. ಕೇಳಿದ್ರೆ ನೀವು ಹೋಗಿ ಅಂತ ಏನೋ ಒಂದು ಸಬು ಬೇಳಿ ಕಳಿಸ್ತಾರೆ. ಆದರೆ ಮಂಗಳವಾರದ ಸಮಯಗಳಲ್ಲಿ ನಾವು ಈ ಥರ ಏನಾದರೂ ಫಾಲೋ ಮಾಡಿಬಿಟ್ರೆ ಸುಮಾರು ಜನಕ್ಕೆ ಪ್ರಾಪರ್ಟಿಗಳು ಅದೆಲ್ಲ ತಗೊಳ್ಬೇಕು, ಜಮೀನು ತಗೊಳ್ಬೇಕು, ಆಸ್ತಿ ಮಾಡ್ಕೊಳ್ಬೇಕು, ಸೈಟ್ ತಗೊಳ್ಬೇಕು, ಮನೆ ಕಟ್ಕೊಳ್ಬೇಕು, ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾರೆ ನೋಡಿ. ಆ ಥರ ಇರುವಂಥವರು ಮಂಗಳವಾರದ ಸಮಯದಲ್ಲಿ ಬೆಲ್ಲನ ತಗೊಂಡೋಗಿ ನೀವು ಅರಳಿ ಮರದ ಹತ್ರ ಸ್ವಲ್ಪ ಅಗೆದುಬಿಟ್ಟು ಮುಚ್ಚಿಬಿಟ್ಟು ಬನ್ನಿ. ಈ ಥರ ಮಾಡ್ತಾ ಬನ್ನಿ, ನೋಡಿ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ರಿಸಲ್ಟು ಅನ್ನೋದು. ಹಾಗೆ ಸಾಲಗಳು ತೀರಿಸೋದಕ್ಕೆ ಬಹಳ ಬೆಸ್ಟ್ ಪರಿಹಾರನ ಒಂದು ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ. ಕೆಲಸ ನಮಗೆ ಸಿಗಬೇಕು, ನಮ್ಮ ಇಷ್ಟದ ಕೆಲಸ, ಗೌರ್ಮೆಂಟ್ ಕೆಲಸ ನಮಗೆ ಎಕ್ಸಾಮಲ್ಲಿ ನಾವು ಅಚೀವ್ ಮಾಡಬೇಕು ಅಂದರೆ, ಅದು ಒಳ್ಳೆ ರಿಸಲ್ಟ್ ಬರಬೇಕು, ಏನಾದರೂ ನಮ್ಮ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ನೋಡಿ. ಅವರು ನಿಮಗೇನು, ಕೆಲವೊಬ್ಬರಿಗೆ ಗೊತ್ತು ಗುರಿ ಇರೋದಿಲ್ಲ. ನಾವು ಜೀವನ ಬಂದ ಕಡೆ ಸಾಕ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ, ಆದರೂ ಕೂಡ ಸಮಸ್ಯೆಗಳು ಅನ್ನೋದು ತೀರೋದಿಲ್ಲ. ಅಂಥವರು ಕೂಡ ನೋಡಿ, ಯಾವ ಸಮಸ್ಯೆಗೆ ಆಗಿರಬಹುದು, ನೀವು ವೀಳ್ಯದೆಲೆ ಆಗಿರಬಹುದು, ದಾಸವಾಳದ ಎಲೆ ಆಗಿರಬಹುದು, ಆಲದ ಮರದ ಎಲೆ ಅಥವಾ ಅರಳಿ ಮರದ ಎಲೆ, ಇಷ್ಟು ಎಲೆಗಳಲ್ಲಿ ನಿಮಗೆ ಯಾವುದು ಸಿಕ್ಕಿದ್ರೂ ಕೂಡ ಅದನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಅದರಲ್ಲಿ ನೀವು ಸ್ವಲ್ಪ ಕುಂಕುಮ ಹಾಕಿ, ಒಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು 3 ಅಥವಾ 5 ಲವಂಗ ಮುಗ್ಗಿರಬೇಕು, ಆ ಥರ ಇರುವ ಲವಂಗಗಳನ್ನ ಅದ್ರ ಜೊತೆ ಹಾಕಿ, ಎಲೆ ಮೇಲೆ ಕುಂಕುಮ ಮೇಲೆ ಈ ಲವಂಗ ಹಾಕ್ಬಿಟ್ಟು ಅದನ್ನು ನೀವು ಫೋಲ್ಡ್ ಮಾಡಿಬಿಟ್ಟಿದ್ದೆ ಒಂದು ಕವರಲ್ಲಿ ಕಟ್ತಿರೋ ಅಥವಾ ಹಂಗೆ ಸುಮ್ಮನೆ ಒಂದು ಏನಾದರೂ ಒಂದು ವೈಟ್ ದಾರನೋ ಥ್ರೆಡ್ಡಲ್ಲಿ ಕಟ್ಟಿಬಿಡಿ. ಅದನ್ನು ಸ್ಮೂತಾಗಿ ಕಟ್ಟಿಬಿಟ್ಟು ನಿಮ್ಗೆ ಹತ್ತಿರದಲ್ಲೇ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಹೋಗ್ಬಿಟ್ಟು ಆ ಪ್ರಾಂಗಣದಲ್ಲಿ ವಿಶಾಲವಾಗಿ ಇರುತ್ತೆ ದೇವಸ್ಥಾನ. ನೀವು ಯಾವ ಮೂಲೆಯಲ್ಲಾದರೂ ಆಗಲಿ ದೇವಸ್ಥಾನದ ಒಳಗೋಗಿ, ನಮಗೆ ಹಳ್ಳಿಗಳಲ್ಲೆಲ್ಲ ತುಂಬ ದೊಡ್ಡದಾಗಿ ದೇವಸ್ಥಾನಗಳು ಇರುತ್ತೆ. ಅಲ್ಲಿ ಒಂದು 2-3 ದೇವರ ಒಂದು ದೇವಸ್ಥಾನದ ಮಂಟಪಗಳು ಕೂಡ ಇರುತ್ತೆ. ಅದೆಲ್ಲನೂ ಅದು ದೇವಸ್ಥಾನದ ಪ್ರಾಂಗಣ್ಯಕ್ಕೆ ಬರೋದ್ರಿಂದ ತಲೆ ಕೆಡಿಸ್ಕೊಳ್ದೆ ನೀವು ಒಳಗಡೆ ಹೋದ್ಮೇಲೆ ಯಾವ ಜಾಗದಲ್ಲಾದ್ರೂ ಇದನ್ನು ನೀವು ಇಟ್ಬಿಟ್ಟು ಬರಬಹುದು ಕೇಳಿಕೊಂಡು.
ನಿಮ್ಗೇನು ಕಾರ್ಯ ಇದೆ, ಏನು ಸಂಕಲ್ಪ ಇದೆ ನೋಡಿ, ಅದನ್ನು ಮನಸ್ಸಲ್ಲಿ ಅಂದ್ಕೊಳ್ತಾ ಈ ಥರ ಮಂಗಳವಾರದ ಸಮಯ ನೀವು ಯಾವ ಸಮಯದಲ್ಲಾದರೂ ಮಾಡಿ ಸ್ನೇಹಿತರೆ. ಆದಷ್ಟು ನೀವು ಈ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ದೇವಸ್ಥಾನಗಳಿಗೆ ಹೋಗೋರು ಅಭ್ಯಾಸ ಇದೆ ಅನ್ನೋದಾದರೆ ಆ ಸಮಯದಲ್ಲೇ ಮಾಡ್ಕೊಳ್ಬಹುದು. ಇಲ್ಲ ಒಂದು 10-11 ಗಂಟೆ ಹಂಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೂ ತೊಂದರೆ ಇಲ್ಲ. ಇಲ್ಲ ಸಂಜೆ ಹೋಗ್ತಾ ಇದ್ದೀವಿ ಸಂಧ್ಯಾ ಕಾಲದಲ್ಲಿ ಅಂದರೂ ಕೂಡ ತೊಂದರೆನೇ ಇಲ್ಲ. ಮಧ್ಯಾಹ್ನ ಟೈಮಲ್ಲೆಲ್ಲ ದೇವಸ್ಥಾನ ತೆಗೆದಿರೋದಿಲ್ಲ. ಅದನ್ನು ನೋಡಿಕೊಂಡು ನೀವು ಯಾವ ಸಮಯದಲ್ಲಿ ತೆಗೆದಿರ್ತಾರೋ ಆ ಸಮಯದಲ್ಲಿ ಈ ಪರಿಹಾರನ ಮಾಡ್ಕೊಳ್ಬಹುದು. ಈ ರೀತಿ ಏನಾದರೂ ಮಂಗಳವಾರ ಸಮಯಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡ್ಕೊಂಡಿದ್ದೆ ಆದರೆ ಬಹಳ ಚೆನ್ನಾಗಿ ರಿಸಲ್ಟ್ ತಂದುಕೊಡುತ್ತೆ. ಒಂದೇ ಸರಿ ಮಾಡಿಬಿಟ್ಟು ನಾವು ಎದುರು ನೋಡೋದು ರಿಸಲ್ಟ್ ಗೊತ್ತಾಗಲ್ಲ. ಮಾಡ್ತಾ ಬರಬೇಕು, ಒಳ್ಳೆ ಪ್ರತಿಫಲ ಅಂತೂ ಸಿಗುತ್ತೆ ಸ್ನೇಹಿತರೆ. ಮಾಡುವಾಗ ನಂಬಿಕೆಯಿಂದ ಮಾಡ್ಕೊಳ್ಳಿ. ನಮಗೆ ಈ ಕಾರ್ಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಂಬಿಕೆಯಿಂದ ನಾವು ಮಾಡಿದಾಗ ಮಾತ್ರ ಗೆಲ್ತೀವಿ. ಮೊದಲೇ ನಾವು ಕೇಳ್ಕೊಂಡ್ಬಿಟ್ರೆ ನಮ್ಗೆ ಆಗಲೇಬೇಕು ಅಂತ ಆ ಥರ ಅಲ್ಲ. ಒಂದು ಶ್ರದ್ಧಾ ಭಕ್ತಿ ವಿನಯತೆಯಿಂದ ಕೇಳ್ಕೊಂಡಾಗ ಆ ದೇವರು ಕೂಡ ಕರಗೋಗ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡು ಬಂದರೆ ಕಠಿಣ ಸಮಸ್ಯೆಗಳು ಕೂಡ ನಮಗೆ ಅದರಿಂದ ನಾವು ಹೊರಗೆ ಬರ್ತೀವಿ. ಮಂಗಳವಾರಕ್ಕೆ ಅಷ್ಟು ವಿಶೇಷತೆ ಇದೆ. ಅದಕ್ಕೋಸ್ಕರ ಸುಮ್ಮನೆ ನೀವು ಯಾರ ಹತ್ರ ಆದ್ರೂ ಈಸ್ಕೊಳ್ಳೋದಕ್ಕೆಲ್ಲ ಸಾಲನ ಹೋಗಬೇಡಿ. ತಗೊಳ್ತಾನೇ ಇರ್ತೀರ ಜೀವನ ಪೂರ್ತಿನೂ. ಅದಕ್ಕೆ ನಿಮಗೇನಾದರೂ ಸಾಲಗಳು ಕೊಡೋದಿದ್ದರೆ ಆ ತಾಪತ್ರೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಮಂಗಳವಾರದ ಸಮಯಗಳಲ್ಲಿ ಕೊಟ್ಟು ನೋಡಿ. ಸ್ವಲ್ಪನಾದ್ರೂ ನಿಮಗೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ತುಂಬ ಜೀವನದಲ್ಲಿ ನೆಮ್ಮದಿಯ ಒಂದು ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಅಭಿವೃದ್ಧಿ ಅನ್ನೋದು ನಾವು ಕಾಣ್ತೀವಿ ಸ್ನೇಹಿತರೆ. ಈ ಥರ ಪರಿಹಾರಗಳು ನಮಗೆ ಮಂಗಳವಾರದ ಸಮಯ ಮಾತ್ರ ಮಾಡಿಕೊಂಡ್ರೆ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.